ಪ್ರಾರಂಭಗೊಳ್ತಾ ಇದೆ. 30 ಸೆಕೆಂಡುಗಳ ಅವಕಾಶ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಎರಡನೇ ರೌಂಡ್ ಆರಂಭಿಸುತ್ತದೆ. ಜೋರಾದ ಚಪ್ಪಾಳೆ ಬರಲಿ. ಎಲ್ಲಾ ಮನೆಗಳಲ್ಲಿ ಗ್ರಾಹಕರು ಕೂಡ ಎಲ್ಲರೂ ಜೋರಾದ ಚಪ್ಪಾಳೆ ಕೊಡಿ. 30 ಸೆಕೆಂಡುಗಳ ಹಲಸಿನ ಹಣ್ಣಿನ ತಿನ್ನುವ ಸ್ಪರ್ಧೆ ಎರಡನೇ ಸುತ್ತು. 3, 2, 1 ಸ್ಟಾರ್ಟ್. ಕೈಯಲ್ಲಿ ಉಳಿಲಿಕ್ಕಿಲ್ಲ, ಹಾಗಾದ್ರೆ ರೂಲ್ ಹೇಳಿದ್ದೇವೆ. ಕೆಳಗೆ ಹಾಕ್ಲಿಕ್ಕಿಲ್ಲ, ಆರಂಭದಲ್ಲಿ ತಿನ್ನಿ, ಹಾಗೆಲ್ಲ ರೂಲ್ಸ್ ರೆಗ್ಯುಲೇಷನ್ ಹೇಳಿದ್ದೇವೆ. ಗಡಿಬಿಡಿ ಮಾಡಬೇಡಿ, ಮುಕ್ಕುಬೇಡಿ, ಗಡಿಬಿಡಿ ಮಾಡಬೇಡಿ. ಕಡೆಯ 10 ಸೆಕೆಂಡುಗಳು. 9, 8, 7, 6, 5, 4, 3, 2, 1 ಸ್ಟಾಪ್. ಕೆಳಗೆ ಸ್ಟಾಪ್. ಆರಾಮ. ಸುಹಾಸ್ ಮರಿಕರ್ ಮತ್ತು ಜಯಶ್ರೀ ಮೇಡಮ್ ಅವರು ಸಹಕರಿಸಬೇಕು. ದಯವಿಟ್ಟು ವೇದಿಕೆ ಬರಬೇಕು. ಎಷ್ಟು ಗ್ರಾಮ್ ಹಣ್ಣು ತಿಂದಿದ್ದಾರೆ ನೋಡುವ. ಜಯಶ್ರೀ ಮೇಡಮ್. ನಮಸ್ಕಾರ ನಡೆಯಲಿದೆ. ಈ ಸ್ಪರ್ಧೆಯ ನಿಯಮಾವಳಿಗಳು 1 ನಿಮಿಷದ ಕಾಲಾವಕಾಶ ಇರ್ತದೆ. ಈ 1 ನಿಮಿಷದಲ್ಲಿ ಪ್ರತಿಯೊಬ್ಬರಿಗೂ 1 ನಿಮಿಷ ಕಾಲಾವಕಾಶ ಇರ್ತದೆ. ಒಬ್ಬೊಬ್ಬರಾಗಿ ಬರಬೇಕು. ಹಲಸಿನ ಹಣ್ಣನ್ನು ಅಥವಾ ಹಲಸಿನ ಕಾಯಿಯನ್ನು ಎಷ್ಟು ಬಾರಿ ಮೇಲಕ್ಕೆ ಎತ್ತಿದ್ದೀವಿ ನಾನು ತೋರಿಸ್ತೇನೆ ಈಗ ನಿಮಗೆ. ಎಷ್ಟು ಬಾರಿ ಮೇಲಕ್ಕೆ ಎತ್ತಿ ಪುನಃ ಕೆಳಗಿಡ್ತೀವಿ ಅಂತ ಹೇಳಿದ್ರ ಮೇಲೆ ನಿಮ್ಮ ವಿಜೇತ ಯಾರು ಅಂತ ನಾವು ಅದನ್ನು ನಿರ್ಧಾರ ಮಾಡಲಿಕ್ಕಿದ್ದೇವೆ. 1 ನಿಮಿಷ 60 ಸೆಕೆಂಡ್ಗಳ ಕಾಲಾವಕಾಶ. ಇಲ್ಲಿ ಕೂಡ ಮೇಲೆ ಎತ್ತಿದ ಹಲಸನ್ನು ನೆಲಕ್ಕೆ ಎತ್ತಿ ಹಾಕುವಾಗಿಲ್ಲ. ಆರಂಭವಾಗಿ ನೆಲದಲ್ಲಿ ಇಡಬೇಕು, ಆರಂಭವಾಗಿ ತಲೆಯಲ್ಲಿ ಎತ್ತಬೇಕು, ತಲೆಯಿಂದ ಮೇಲಕ್ಕೆ ಎತ್ತಬೇಕು. ಮಧ್ಯದಲ್ಲಿ ಎಲ್ಲಿಯಾದರೂ ನಿಮ್ಗೆ ಆಗುದಿಲ್ಲ ಕೂಡುದಿಲ್ಲ ಅಂತ ಆದರೆ ದಯವಿಟ್ಟು ವಿಶೇಷ ಪ್ರಯತ್ನಗಳು ಬೇಡ. ಅಲ್ಲಿಗೆ ನಿಲ್ಲಿಸಿ, ಇದು ಮನೋರಂಜನೆಗಾಗಿ ಮಾತ್ರ. ಸೊ ಈಗ ನಿಮಗೆ ಟ್ರಯಲ್ ತೋರಿಸ್ತಾರೆ ಸುಹಾಸ್ ಮೈಕ್ ಅವರು ಎಲ್ಲಿವರೆಗೆ ಅಂತ. ಅಲ್ಲಿವರೆಗೆ ಎತ್ತಬೇಕು ಆಕ್ಚುಲಿ. ಹಾಗೆ ಎತ್ತಿದ್ರೆ ಮಾತ್ರ ನಾವು ಕೌಂಟಿಗೆ ಎತ್ತಬೇಕು. ನೀವು ನಿಧಾನಕ್ಕೆ ಎತ್ತಿ, ಗಡಿಬಿಡಿ. ಆಗ ಹಲಸಿನ ಹಣ್ಣು ತಿನ್ನುವ ಹಾಗೆ ನಮಗೆ ಹೇಳ್ತಾ ಇರೋದು. ಅದು 10 ಸಲ ಇರ್ಬೋದು. ಆದರೆ ನಿಧಾನಕ್ಕೆ ಎತ್ತಿ, ಗಡಿಬಿಡಿ ಅಂತ ಮಾಡಬೇಡಿ ಅಷ್ಟೇ. ಸೊ ನಮ್ಮ ರಿಕ್ವೆಸ್ಟ್, ಯಾಕಂದ್ರೆ ಮನೋರಂಜನೆಗೋಸ್ಕರ ಮಾತ್ರ ಮಾಡುವಂಥದ್ದು ಹಲಸಿನ ಹಣ್ಣಿನ ಎತ್ತುವಂತಹ ಸ್ಪರ್ಧೆ. ಸೊ ಪ್ರಥಮ ಸ್ಪರ್ಧಿ 1 ನಿಮಿಷದ ಅವಕಾಶದಲ್ಲಿ ಪ್ರಥಮ ಸ್ಪರ್ಧಿ ನಮ್ಮ ಗೀತಾ ದಿನೇಶ್ ಅವರು ದಯವಿಟ್ಟು ಎದುರು ಬರಬೇಕು. ಗೀತಾ ದಿನೇಶ್ ಪ್ರಥಮ ಸ್ಪರ್ಧಿ. ಹಲಸಿನ ಒಮ್ಮೆ ಎತ್ತಿ ಎಲ್ಲ ನೋಡಿಬೇಕು. ಟ್ರಯಲ್ ನೋಡಿ ಆಯ್ತಾ? ಹಲಸಿನ ಬಾಹುಬಲಿ ಆಗುದಿಲ್ಲ. ಓಕೆ, ಅವ್ರು ಬಿಟ್ಟಿದ್ದಾರೆ, ಆಗುದಿಲ್ಲ. ಪ್ರಯತ್ನ ಮಾಡ್ಬೋದಿತ್ತೇನ ಮೇಡಮ್? ಓಕೆ, ಮೇಲೆ ಎತ್ತಲಿಕ್ಕೆ ಆಗುದಿಲ್ಲ. ಅದು ನಾವು ಬೇರೆ ಕಡೆ ನೋಡಿದ್ದೇವೆ. ನಾವು ಬೇಕಿದ್ರೆ ಇಲ್ಲಿವರೆಗೆ ಟೆಸ್ಟ್ ಅವರಿಗೆ ಬೇಕಿದ್ರೆ ಸುಹಾಸ್ ಅವರು ಚೇಂಜ್ ಮಾಡೋದಿದ್ರೆ ಕೂತ್ಕೊಂಡು ನೋಡ್ಬೇಕು ಮಾತ್ರ. ಕೆಳಗಡೆ ಯಾರಾದ್ರೂ ಜಡ್ಜ್ ಮಾಡ್ಬೇಕಾಗುತ್ತೆ. ಹುಡುಗರೇ ಬೇರೆ ಯಾರು ಟ್ರೈ ಮಾಡ್ತೀರಾ? ಮೇಲೆ ಟ್ರಯಲ್ ಮಾತ್ರ. ಹಾಗಾಗಿ ನಮ್ಮ ಹತ್ರ ಹಲಸಿನ ಹಣ್ಣನ್ನು ಎತ್ತಲಿಕ್ಕೆ ಜನ ಬೇಡ. ಓಕೆ, ಎಲ್ರಿಗೂ ಆರಂಭದಲ್ಲಿ ಮನೆಗೆ ಹೋಗ್ಬೇಕಂತ ಹೇಳೋ ಉದ್ದೇಶದಿಂದ ಮತ್ತೆ ಹೇಳ್ಬಾರ್ದು. ಹಾಗಾದ್ರೆ 1 ನಿಮಿಷ ಆಗ್ತದೆ, ಕಷ್ಟ ಆಗ್ತದೆ. ಹೌದು, ವೆರಿ ಗುಡ್. ಇನ್ನು ಸ್ವಲ್ಪ ಕೈ ಮೇಲೆ ಹೋಗ್ಬೇಕು ಮತ್ತೆ ಸ್ಪರ್ಧೆ ಆಗುವಾಗ. ಜೈ ಬಜರಂಗ ಆಗ್ತದೆ. ಎಸ್, ಜಾಗ್ರತೆ ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಬೇಡ. ರಿಯಲ್ ಈಗ ಗೀತಾ ದಿನೇಶ್ ಅವರು ಬರ್ತಾ ಇದ್ದಾರೆ. ಪ್ರಥಮ ಸ್ಪರ್ಧೆ 1 ನಿಮಿಷದ ಹಲಸಿನ ಹಣ್ಣಿನ ಎತ್ತುವ ಸ್ಪರ್ಧೆ ಈಗ ಆರಂಭಗೊಳ್ಳಲಿಕ್ಕಿದೆ. ಸ್ಟಾಪ್ ವಾಚ್ ವೇದಿಕೆ ಮೇಲೆ ಲಿಫ್ಟ್ ಮಾಡೋದು ಕರೆಕ್ಟ್ ಇರಬೇಕು. ಇದು ಕಂಫರ್ಟಬಲ್ ಅಂತ ನಾವು ಸುಹಾಸ್ ಮರಿಕೆ ಅವತ್ತು ನಾವು ಲೆಕ್ಕ ಮಾಡ್ತೇವೆ. ಸೊ ಆರಂಭ ಗೀತಾ ದಿನೇಶ್ ಅವರಿಂದ ಆರಂಭಗೊಳ್ತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸಮಯ ಆರಂಭಗೊಳ್ತಾ ಇದೆ. 3, 2, 1 ಸ್ಟಾರ್ಟ್. 1 ಎಸ್, ಇದೆಲ್ಲರೂ ಚಪ್ಪಾಳೆ ಬರಲಿ.
ಹಲಸನ್ನ ಎತ್ತುವಂತ ಸ್ಪರ್ಧೆ. ಗೀತಾ ದಿನೇಶ್ ಅವರು ವೇದಿಕೆಯಲ್ಲಿದ್ದಾರೆ. ಹಲಸಿನ ಹಣ್ಣನ್ನು 1 ನಿಮಿಷದಲ್ಲಿ ಎಷ್ಟು ಸಲ ಎತ್ತುತ್ತಾರೆ ನೋಡುವ. ಹಲಸಿನ ಹಣ್ಣನ್ನು ಎತ್ತುವಂತ ಸ್ಪರ್ಧೆ ಈಗ ವೇದಿಕೆ ನಡೀತಾ ಇದೆ. ಹಲಸೊಬ್ಬ ವಿಶೇಷ ಹಲಸು ಹಣ್ಣನ್ನು ಎತ್ತುವಂತ ಒಂದು ಸ್ಪರ್ಧೆ. ಸರಳ ರೀತಿಯಲ್ಲಿ ಹಲಸಿನ ಹಣ್ಣನ್ನು ಎತ್ತುತ್ತಾ ಇದ್ದಾರೆ ಅವರು. ಹಾಗೆ ಕೈಯಿಂದ ಮೇಲೆ ತಲೆವರೆಗೆ ಹೋಗಬೇಕು. ಜೋರಾದ ಚಪ್ಪಾಳೆ ಕೊಡಿ ಗೀತಾ ದಿನೇಶ್ ಅವರಿಗೆ. ಕಡೆಯ 15 ಸೆಕೆಂಡ್ಗಳು. 10, 9 ಆಯ್ತು. ತೆಗಿ ಮುಂದೆ 5 ನಿಮಿಷ ಇದೆ. 4, 3, 2, 1 ಸ್ಟಾಪ್. ಎಸ್ ಎಲ್ಲ ಸ್ಪರ್ಧಾಗಳಿಗೆ ಇನ್ನೊಂದು ವಿಚಾರ, ಕೈಯಿಂದ ಏನಾದ್ರು ಹಲಸಿನಕಾಯಿ ಬಿಟ್ಟೋಯ್ತು ಅಂತಂದ್ರೆ ಆ ಸ್ಪರ್ಧಾಳಿನ ಎಫರ್ಟ್ ಬೌಲ್ ಆಗಿರ್ತದೆ. ಹಾಗಾಗಿ ಅದನ್ನೆಲ್ಲರೂ ಗಮನದಲ್ಲಿ ಇಟ್ಟುಕೊಂಡು ಹಲಸಿನಕಾಯಿ ಕೈಯಿಂದ ಜಾಗ್ರತೆ ವಹಿಸಿ ಹಲಸಿನಕಾಯಿ ಅದು ಎಷ್ಟು ಅಂತ ತಿಳ್ಕೊಳ್ತಾರೆ. ಮನೋರಂಜನೆಗೋಸ್ಕರ ಮಾಡ್ತಿರೋ ಈ ಆಟಗಳಲ್ಲಿ ನಮ್ಮ ಸೀನಿಯರ್ ಮತ್ತು ವೀಣಾ ಪ್ರಭು ಎಲ್ಲ ಜೋರಾದ ಕಪ್ಪಳ ಮೂಲಕ ಅವರು 3, 2, 1 ಸ್ಟಾಪ್. ಅದು 6, 5, 3, 3, 2, 1 ಸ್ಟಾಪ್. ಎಂಟು, 7, 6, 5, 4, 3, 2, 1 ಮೇಡಮ್ ರೆಡಿ? ಎಸ್ ಮೇಡಮ್. 3, 2, 1 ಸ್ಟಾಪ್. ಹತ್ತು, 9, 8, 7, 6, 5, 4, 3, 2, 1 ಅವರ ಸಮಯ 3, 2, 1 ಸ್ಟಾರ್ಟ್. ಜ್ಯೋತಿ ಅವರು ಮತ್ತು ಕೊನೆಯ ಸ್ಪರ್ಧೆ, ಈ ಸುತ್ತಿನ ಕೊನೆಯ ಸ್ಪರ್ಧೆಯವರು ಜ್ಯೋತಿ ಅವರು ನಮ್ಮ ಮುಂದೆ ಇದ್ದಾರೆ. ನಿಮ್ಮ ಸಮಯ 3, 2, 1 ಸ್ಟಾರ್ಟ್. ಸೆಕೆಂಡ್ಗಳು 15 ಸೆಕೆಂಡ್ ಇರುವಾಗ ನಿಲ್ಲಿಸಿದ್ರು. ಈಗ ಇದು ಮೊದಲನೇ ಬಹುಮಾನ ಪಡ್ಕೊಳ್ತಾ ಇದ್ದಾರೆ. ಈಗ ಎರಡನೇ ಬಹುಮಾನ ಗಾಯತ್ರಿ ಬೇಕನ್. ಜೋರಾದ ಚಪ್ಪಾಳೆ. ಭಾರಿ ಎಫರ್ಟ್ಗಳನ್ನು ಹಾಕಿ ಅವರು
28 ಬಾರಿ 18 ಬಾರಿ ಎಲ್ಲರೂ 26 ಬಾರಿ ಸ್ಪರ್ಧಿಗಳನ್ನು MP ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ಈ ಬಹುಮಾನವನ್ನು ವಿಜೇತರಾಗಿರ್ತಾರೆ. ದಯವಿಟ್ಟು ನಿಮ್ಮ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು ಸ್ಪಾನ್ಸರ್ಸ್ ನಿತ್ಯ ಫುಡ್ ಪ್ರಾಡಕ್ಟ್ಸ್ ಪುತ್ತೂರು ಶ್ರೀ ರಾಧಾಕೃಷ್ಣ ಅವರು ಎಲ್ಲ ಮೊದಲ ಬಹುಮಾನ ಪ್ರಾಯೋಜಕರು. ಮರಿಕೆ ಐಸ್ ಕ್ರೀಮ್ ಪುತ್ತೂರು ಶ್ರೀ ಸುಹಾಸ್ ಎಪಿ ಇವರು ನಮ್ಮ 10 ಸ್ಪರ್ಧೆಯ 2ನೇ ಬಹುಮಾನದ ಪ್ರಾಯೋಜಕರು. ನವೀನ್ ಭಟ್ ಬಕಾವು ಅಬೈ ನ್ಯಾಚುರಲ್ಸ್ ಫುಡ್ ಪ್ರಾಸೆಸಿಂಗ್ ಯೂನಿಟ್ ಮೈಸೂರು ಇವರು ನಮ್ಮ 10 ಸ್ಪರ್ಧೆಯ 3ನೇ ಬಹುಮಾನ ಪ್ರಾಯೋಜಕರು.